ಈ ಕೋನ್ ಏನು ಅಂದರೆ ಒಂದು 3D ಶೇಪು. ಈ ಕೋನ್ಗೆ 2 ಫೇಸ್ಗಳಿರ್ತದೆ. ಒಂದು ಕೆಳಗಡೆ ಬೇಸು ಫ್ಲ್ಯಾಟ್ ಸರ್ಫೇಸು, ಇನ್ನೊಂದು ಯಾವ ಸರ್ಫೇಸ್ ಅಂದರೆ ಇದು ಕರ್ವ್ಡ್ ಸರ್ಫೇಸು. ಈ ಕೋನ್ದು ಯಾವ್ಯಾವ ಥರ ಬೇರೆ ಬೇರೆ ಕಂಡುಹಿಡಿಬೋದು ಅಂದರೆ ಇವಾಗ ಹೇಳ್ತೀನಿ. ಒಂದು ಕೋನ್ನ ಹಿಂಗೆ ತಗೊಂಡಾಗ ಅದರಲ್ಲಿ ಫಸ್ಟ್ ಏನು ಬೇಸ್ ರೇಡಿಯಸ್ ಇರ್ತದೆ. ಇದು ಬೇಸ್ ರೇಡಿಯಸ್ಸು. ಅದೇ ಥರ ಇದು ಪರ್ಪೆಂಡಿಕ್ಯುಲರ್ ಹೈಟು. ಅದೇ ಥರ ಈ ಪರ್ಪೆಂಡಿಕ್ಯುಲರ್ ಹೈಟ್ ಥರ ಇದು ಏನು ಇದನ್ನ ಸ್ಲ್ಯಾಂಟ್ ಹೈಟ್ ಅಂತ ಕರೀತಾರೆ, ಎಲ್ಲೂ ಸ್ಲ್ಯಾಂಟ್ ಹೈಟು. ಈ ಕೋನ್ದು ಏನು ಕಂಡುಹಿಡಿಬೇಕು, ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು ಅಂದರೆ ಸರ್ಫೇಸ್ ಏರಿಯಾ ಅಂದರೆ ಫುಲ್ ಏರಿಯಾ ಈ ಸರ್ಫೇಸ್ದು. ಕೆಳಗಡೆ ಸರ್ಫೇಸು ಮತ್ತು ಈ ಕರ್ವ್ಡ್ ಸರ್ಫೇಸು 2 ಏರಿಯಾದು ಸೇರಿಸ್ಬೇಕು. ಕೆಳಗಡೆ ಬೇಸ್ ಏರಿಯಾಗೆ ಏನು ಮಾಡಬೇಕು, ಮಾಮೂಲಿ ಅದು πr² ಅಂತ ಮಾಡಬೇಕು. ಪ್ಲಸ್ಸು ಈ ಕರ್ವ್ಡ್ ಸರ್ಫೇಸ್ ಏರಿಯಾಗೆ πrl ಅಂತ ಮಾಡಬೇಕು. πrl ಯಾಕೆ ಅಂದರೆ ಆ ಕರ್ವ್ಡ್ ಸರ್ಫೇಸ್ ಏರಿಯಾನ ಓಪನ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡಿದ್ರೆ ಈ ಥರ ಶೇಪ್ ಆಗಿರ್ತದೆ ಆ ಕರ್ವ್ಡ್ ಸರ್ಫೇಸು. ಈ ಥರ ಶೇಪ್ ಆಗೋದ್ರಿಂದ ಇಲ್ಲಿ ಎಲ್ಲೂ πrl ಅಂತ ಮಾಡಬೇಕು. ಆವಾಗ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಕ್ಕಿರ್ತದೆ. ಅದೇ ಥರ ವಾಲ್ಯೂಮ್ ಆಫ್ ಕೋನ್ ಅಂದ್ರೇನು, ವಾಲ್ಯೂಮ್ ಆಫ್ ಕೋನ್ ಅಂದರೆ 1/3 πr²h ಅಂತ ಬರೀಬೇಕು. ಯಾಕೆ ಈ ಥರ 1/3 πr²h ಅಂತ ಬರೀಬೇಕು ಅಂದರೆ πr²h ಅನ್ನೋದು ಸಿಲಿಂಡರ್ದು ವಾಲ್ಯೂಮು. ಇಷ್ಟೇ ದಪ್ಪದ್ದು ಒಂದು ಸಿಲಿಂಡ್ರು ತೆಗೆದ್ರೆ ಆ ಸಿಲಿಂಡ್ರಿಗೂ ಇದಕ್ಕೂ ಬರೀ 1/3 ವಾಲ್ಯೂಮ್ ಇರ್ತದೆ. ಇಷ್ಟೇ ಬೇಸ್ ಏರಿಯಾ, ಇಷ್ಟೇ ಉದ್ದ, ಈ ಥರ ಇರ್ತದೆ ಸಿಲಿಂಡ್ರು. ಅದ್ರದ್ದು ಕೋನ್ಗೂ 1/3 ಇರ್ತದೆ, ಅರ್ಧದಷ್ಟಲ್ಲ. ಕಡಲೆಪುರಿನ ಹಿಂಗೆ ಕೋನಲ್ಲಿ ಹಾಕ್ಕೊಡೋದು, ಇಲ್ಲ ಟೀಗೆ ಲೋಟನ ಒಂಚೂರು ಹಿಂಗೆ ತಗ್ಗಿಸ್ಬಿಡೋದು ಕೆಳಗಡೆ, ಹಿಂಗೊಂಚೂರು ಬಗ್ಸಿರೋ ಥರ ಮಾಡೋದು. ಈ ಥರ ಯಾಕೆ ಮಾಡ್ತಾರೆ ಅಂದರೆ ವಾಲ್ಯೂಮ್ ತೀರಾ ಕಡಿಮೆ ಆಗೋಯ್ತದೆ. ಅದರೊಳಗಡೆ ಇರೋ ಟೀ ಇರಲಿ ಇಲ್ಲ ಕಡಲೆಪುರಿ ಚುರುಮುರಿ ಏನೇ ತಿಂತಾಯಿದ್ರು ಅದು ಫುಲ್ಲು ಕಡಿಮೆ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಕೋನ್ ಶೇಪಲ್ಲಿ ಮಾಡಿರ್ತಾರೆ. ಕೋನ್ ಶೇಪಲ್ಲಿ ಮಾಡಿದಾಗ ಕೊಟ್ಟವನು ಲಾಭ ಮಾಡ್ಕೊತಾನೆ, ತಗೊಂಡವನು ಬಕ್ರ ಆಯ್ತಾನೆ. ಬಾಯ್.